ಧರ್ಮಸ್ಥಳದ ಪ್ರಕರಣದ ವಿಚಾರವಾಗಿ SIT ಏನೋ ಈಗಾಗಲೇ ನಿಯೋಜನೆ ಆಗಿರುವಂಥದ್ದು ಅದ್ರ ಪಾಡಿಗೆ ತನಿಖೆನ ನಡೆಸ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ SITಯ ವಿಚಾರಕ್ಕೂ ಕೂಡ ಜನಸಾಮಾನ್ಯರಲ್ಲಿ ಅಂದ್ರೆ ಗೊಂದಲ ಸೃಷ್ಟಿಸುವಂತ ಪ್ರಯತ್ನ ನಡೀತಿದೆ ಅಂತ. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಆದಷ್ಟು ಬೇಗ ಒಂದು ರಿಸಲ್ಟ್ ಬರಬೇಕು, ಆದಷ್ಟು ಬೇಗ ಒಂದು ತನಿಖೆ ಮುಗಿದು ಏನು ವರದಿ ಕೊಡಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಅಲ್ಲಿ SITಗೆ ತನ್ನ ಕೆಲಸದ ಬಗ್ಗೆ, ತನ್ನ ಏನು ತನಿಖೆಯ ಬಗ್ಗೆ ಅರಿವಿದೆ. ಸೊ ಅದ್ರ ಪಾಡಿಗೆ ತನಿಖೆ ನಡೆಸ್ತಾ ಇರುವಂತದ್ದು. ಅದು ನೀವು ಹೇಳಿದ ಸತ್ಯ. ರಿಸಲ್ಟ್ ಬೇಗ ಬರಬೇಕು, ರಿಪೋರ್ಟ್ ಬೇಗ ಬರಬೇಕು, ನಮಗೊಂದಷ್ಟು ಮಾಹಿತಿಗಳು ಸಿಗಬೇಕು ಸಮಾಜಕ್ಕೆ, ಜನರವರಲ್ಲಿ ಒಂದ್ರ ಬಗ್ಗೆ ಒಂದು ಕುತೂಹಲ ಇದೆ. ಕರೆಕ್ಟ್ ಅದು. ಆದರೆ ತುಂಬಾ ಆತರ ಮಾಡ್ತಾ ಇದ್ದಾರೆ ಅಂತ ಕೆಲವರು. ಕರೆಕ್ಟ್ ಕರೆಕ್ಟ್ ತುಂಬಾ ಆತರ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನೀವು ವಿಷಯ ಗಮನಿಸಬೇಕಾಗಿದ್ದಂಥದ್ದು 1984ನೇ ಇಸವಿಯಲ್ಲಿ ಧರ್ಮಸ್ಥಳದಲ್ಲಿ ಆದಂತ ಒಂದು ಹತ್ಯೆಯ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಆಗಿದೆ. ಅಂದ್ರೆ 1984, ಇವತ್ತು 2025, ಅದೇ ಸ್ಥಳದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಅಂದ್ರೆ ಸರಿಸುಮಾರು 30-35 ವರ್ಷಗಳ ಚರಿತ್ರೆ ಬಗ್ಗೆ, ಇತಿಹಾಸದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಅಂದ್ರೆ ಅದನ್ನ ಕೇವಲ 3 ತಿಂಗಳು 4 ತಿಂಗಳು ಮುಗಿಸಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಅದಕ್ಕೆ ಟೈಮ್ ಬಾಂಡ್ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ 10 ಪ್ರಕರಣಗಳಾಗಿದ್ದೇವೆ ಅಂತವೆ, 100 ಪ್ರಕರಣಗಳಾಗಿದ್ದೇವೆ ಅಂತವೆ. ಎಸ್, ಆಫ್ ಕೋರ್ಸ್. ಈಗ ನೋಡಿ, ಈಗ ಯಾರೋ ಒಬ್ರು ಮಡಿಕೇರಿಯ ಒಬ್ಬ ವ್ಯಕ್ತಿ ಸತ್ತೋಗಿದ್ದು ಇಮಿಡಿಯೇಟ್ ಆಗಿ ಸಿಕ್ತು ನಿಮ್ಗೆ, ಆ ಫೋಟೋ ಸಿಕ್ತು. ಅದೇ ಕೆಲಸವನ್ನ ನೀವು ಅವಾಗಲೇ ಮಾಡ್ಬೋದಾಯ್ತಲ್ಲ. ಆ ಕೆಲಸವನ್ನ ನೀವು ಅವತ್ತೇ ಮಾಡಿದ್ರೆ ಅವತ್ತೇ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದು. ಇವತ್ತು ಇವನ್ ಬೆಳಿಗ್ಗೆ ಸಿಕ್ತು, ಸಾಯಂಕಾಲ ಅಷ್ಟೆಲ್ಲ ಅವ್ನು ಎಲ್ಲಿ ಅಂತ ಪತ್ತೆ ಹಚ್ಚಿದ್ರು. ನಾಳೆ ಬೆಳಿಗ್ಗೆ ಅವ್ರ ಮನೆಯವರು ಮೀಡಿಯಾ ಮುಂದೆ ಬಂದು ಮಾತಾಡಿದ್ರು. ಎಸ್, ನಮ್ಮ ತಂದೆ ಅವರು ಇಂಥ ದಿವಸ ಹೋಗಿದ್ರು, ಇಂಥ ಕಾರಣಕ್ಕೋಸ್ಕರ ಹೋಗಿದ್ರು ಅಂತ. ಆ ಕೆಲಸ ಅವತ್ತೇ ಮಾಡ್ಬೋದಾಯ್ತಲ್ಲ. 2012ರಲ್ಲಿ ಈ ದೇಶ ಕಂಡಂತಹ ಅತ್ಯಂತ ದಾರುಣ್ಯ ಪ್ರಕರಣ ಅಂತಂದ್ರೆ ನಿರ್ಭಯ ಪ್ರಕರಣ. ಈ ದೇಶವನ್ನ ಬೆಚ್ಚಿ ಬೀಳಿಸಂತ ಪ್ರಕರಣ. ಅದೇ ವರ್ಷ ನಡೆದಂತ ಪ್ರಕರಣ ಇದು, ಸೌಜನ್ಯ ಪ್ರಕರಣ. ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಅದರ ಆಧಾರದ ಮೇಲೆ ಪೋಸ್ಕೋ ಅಂತ ಒಂದು ಆಕ್ಟ್ ಬಂತು, ಆ ನಿರ್ಭಯ ಕಾರಣಕ್ಕೋಸ್ಕರ, ನಿರ್ಭಯ ಅನ್ನೋ ಹೆಣ್ಮಗಳಿಗೋಸ್ಕರ. ಅಂಥದ್ದೇ ಪ್ರಕರಣ ಇಲ್ಲಿ ನಡೆದ್ರು ಕೂಡ ಈ ಪ್ರಕರಣದಲ್ಲಿ ಸರಿಯಾದ ಆರೋಪಿನೇ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಅದು ಡಿಜಿಟಲೈಸ್ ಆಗಿದೆ. ಸಂದರ್ಭದಲ್ಲಿ ಡಿಜಿಟಲೈಸ್ ಆಗಿದ್ರೂ ಸಹಿತ ಆರೋಪಿಗಳು ಸಿಕ್ಕಿಲ್ಲ ಅಂದ್ರೆ ಕಾರಣ ಏನು? ಲೊಕೇಶನ್ ಹಾಕ್ಲಿಲ್ಲ. ನೀವು ಎಷ್ಟು ಅವಕಾಶಗಳಿದ್ದೋ, ಯಾರಾದ್ರೂ ಒಬ್ಬ ಆರೋಪಿ ರೇಪ್ ಮಾಡ್ಬಿಟ್ಟು, ಆ ರೇಪ್ ಮಾಡಿರೋ ಬಿಸಾಕ್ಬಿಟ್ಟು 100 ಅಡಿ ದೂರದಲ್ಲೇ ಟೆಂಟ್ ಹಾಕೋ ಮಲಿಕತ್ತಾನೆ ಅಂದ್ರೆ ಇದು ಡಿಸಸ್ ಯಾರಾದ್ರೂ ನಂಬ್ತಾರೇನ್ರಿ? ರೇಪ್ ಮಾಡಿ ಬಿಸಾಕ್ಬಿಟ್ಟು ಅವ್ಳು ಮರ್ಡರ್ ಮಾಡ್ಬಿಟ್ಟು 100 ಅಡಿ ದೂರದಲ್ಲಿ ಮನಗಿದ್ದಂತೆ, ಹಿಡ್ಕೊಂಡೋಗ್ರಪ್ಪ ನನ್ನ ಪೊಲೀಸ್ ಸ್ಟೇಷನ್ಗೆ. ಯಾರಿಗೆ ಹೇಳ್ತಾ ಇದ್ರಿ ಇದು ಕಥೆಯ? ನಂಬಲಿಕ್ಕಾದ್ರೂ ನಂಬಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕಾದ್ರೂ ಪ್ರಕರಣವನ್ನ ಹೇಳಿ. ನೀವು ಯಾವುದೋ ಪ್ರಕರಣವನ್ನ ಎಲ್ಲೋ ತಿರುಗಿಸಕ್ ಸಾಧ್ಯ ಇಲ್ಲ. ಕೇವಲ ಆನೆ ಮಾವುತ ನಾರಾಯಣ ಮತ್ತು ಅವನ ತಂಗಿ ಪ್ರಕರಣ ಇದಿಲ್ಲ, ಈ ಪ್ರಕರಣಕ್ಕೂ ಆ ಪ್ರಕರಣಕ್ಕೂ ಕೇವಲ 20 ದಿವಸದ ಅಂತರದಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು. ಆ ಕೊಲೆಯನ್ನು ಅಕ್ಕಿಪಿಕ್ಕಿ ಅವ್ರು ಮಾಡಿದ್ರು ಅಂತಾರೆ. ಏನಕ್ಕೆ ಮಾಡಿದ್ರು ಅಂತ ರೀಸನ್ ಕೊಟ್ರೆ ಪೊಲೀಸ್ನವ್ರು ಬರೀತಾರೆ ಕಳ್ತನ ಮಾಡಕ್ ಬಂದಿದ್ರು ಅಂತ ಬರೀತಾರೆ. ಆದರೆ ಕಳ್ತನ ಮಾಡಕ್ ಬಂದ ಸಂದರ್ಭದಲ್ಲಿ ಆ 3,000 ರೂಪಾಯಿ ದುಡ್ಡು ಹಾಗೇ ಇದೆ, ಆ ಹೆಣ್ಮಗಳು ಕಿವಿನಲ್ಲಿದ್ದಂಥ ಓಲೆ ಹಾಗೇ ಇದೆ. ಆದ್ರೆ ಆ 20 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತ ದಾಖಲಾತಿ ಪತ್ರ ಮಾತ್ರ ಅವ್ರ ಮನೇಲಿ ಇಲ್ಲ. ನೋಡಿ, ಕಳ್ತನ ಮಾಡಕ್ ಬಂದಿದ್ದನು ಆ ಜಮೀನಿಗೆ ಸಂಬಂಧಪಟ್ಟ ದಾಖಲಾತಿ ತಗೊಂಡೋಗನೆ, ಆದ್ರೆ ಕಿವಿಲಿದ್ದು ಓಲನ್ನು ತಗೊಂಡೋಗಿಲ್ಲ, ಅವ್ರ ಜೋಬಲ್ಲಿ ಇದ್ದ 3,000 ರೂಪಾಯಿ ದುಡ್ಡು ತಗೊಂಡೋಗಿಲ್ಲ. ಅವ್ರು ಕಳ್ತನ ಮಾಡಕ್ ಬಂದಿರೋದು. ಇದು ಪೊಲೀಸ್ನವ್ರು ಬರ್ದಿರೋ ರಿಪೋರ್ಟು. ಇದು ಎಲ್ಲಿ? ಇದು ನಂಬಲಿಕ್ಕಾರು ಸಾಧ್ಯನಾ? ಇದೆಲ್ಲವೂ ಕೂಡ ಷಡ್ಯಂತ್ರದ ಭಾಗವೇ, ಷಡ್ಯಂತ್ರದ ಭಾಗವೇ, ಅದರಲ್ಲಿ ಡೌಟೇ ಬೇಡ. ಪ್ರಾಮಾಣಿಕವಾದಂತಹ ಏನಾದರೂ ಅಲ್ಲಿ ಸತ್ಯಾಸತ್ಯಗಳು ಇದ್ದಿದ್ರೆ, ಪ್ರಾಮಾಣಿಕ ಅಧಿಕಾರಿಗಳಿದ್ದಿದ್ರೆ ಈ ಕೆಲಸ ಆಗ್ತಾ ಇರಲಿಲ್ಲ. ಅಪ್ರಾಮಾಣಿಕ ಅಧಿಕಾರಿಗಳಿಂದ, ಭ್ರಷ್ಟಾಚಾರದ ಅಧಿಕಾರಿಗಳಿಂದ ಈ ಎಲ್ಲವೂ ಆಗಿದೆ. ಇದಕ್ಕೊಂದು ಫುಲ್ ಸ್ಟಾಪ್ ಆಗಲೇಬೇಕು. ಯಾರು ಹೋರಾಟ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಈ ಹೆಣ್ಮಗಳು ಪರವಾಗಿ, ಅವರು ಈ ದೇವಸ್ಥಾನದ ಹೆಸರನ್ನ ಉಳಿಸ್ತಾರೆ. ಯಾರು ದೇವಸ್ಥಾನದ ಪರ ಅನ್ಕೊಂಡು ಹೋಗಿದಾರಲ್ಲ ಅವರು ಕೇವಲ ವೋಟ್ ಪಾಲಿಟಿಕ್ಸ್, ಕೇವಲ ರಾಜಕೀಯ, ಅದರ ಹೊರತಾಗಿ ಬೇರೆ ಯಾವುದೇ ನಿರೀಕ್ಷೆಯನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಸ್, ಇನ್ನು ಸೌಜನ್ಯ ಪ್ರಕರಣ 13 ವರ್ಷಗಳಿಂದಲೂ ಕೂಡ ಬಗೆಹರಿದಂಥ ಪ್ರಕರಣ. ಯಾಕೆ ಅಂತಂದ್ರೆ ಒಬ್ಬ ಆರೋಪಿ ಏನೋ ಸಿಕ್ಕಿದ್ದ, ಆದರೂ ಕೂಡ ನಿರಪರಾಧಿ ಅಂತ ಘೋಷಣೆ ಆಗಿದೆ. ಕೋರ್ಟ್ ಆತನನ್ನ ನಿರ್ದೋಷಿ ಅಂತ ಈಗಾಗಲೇ ಅಂದ್ರೆ ಲ್ಯಾಕ್ ಆಫ್ ಎವಿಡೆನ್ಸ್ ಅನ್ನೋ ರೀತಿಯಲ್ಲಿ ಈಗಾಗಲೇ ಬಿಟ್ಟಾಕಿರುವಂಥದ್ದು.
ಬಟ್ ಈಗ ನಿಜಕ್ಕೂ ನಮಗೆ ಬೇಕಾಗಿರುವಂಥದ್ದು ಈ ತರ ಏನು ದೌರ್ಜನ್ಯಕ್ಕೊಳಗಾದಂತ ಹೆಣ್ಣು ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳು ಕಳೆದ ಬಳಿಕನೂ ಕೂಡ ತಾವು ಹೇಳ್ದಂಗೆನೆ ಈಗ ಒಂದು 3-4 ದಶಕಗಳ ಬಳಿಕವೂ ಕೂಡ ಧರ್ಮಸ್ಥಳದ ಒಟ್ಟಾರೆ ಪ್ರಕರಣಗಳೇನಿದೆ ಅದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಸೊ ಈಗ ಒಂದಷ್ಟು ಜನ ಏನು ಹೇಳ್ತಾ ಇದ್ದಾರೆ ಇವರಲ್ಲ ಅವರಲ್ಲ ಅಂತ. ಆದ್ರೆ ಒಟ್ಟಾರೆಯಾಗಿ ಒಬ್ಬ ಇಲ್ಲಿ ತಪ್ಪಿತಸ್ಥ ಅಥವಾ ಈ ಎಲ್ಲ ಕೃತ್ಯಗಳನ್ನು ಎಸಗಿದಂಥವ್ರು ಒಬ್ರು ಇರಲೇಬೇಕು. ಪ್ರತ್ಯೇಕ ಪ್ರಕರಣಗಳಾಗಿರ್ಬೋದು, ಪ್ರತ್ಯೇಕವಾದಂತ ತಪ್ಪಿತಸ್ಥರು ಇರಬಹುದು, ಒಟ್ಟಾರೆಯಾಗಿ ಇರಲೇಬೇಕು. ಸೊ ಇವರೆಲ್ಲರನ್ನು ಕೂಡ ಕಂಡುಹಿಡಿಯುವಂತ ಪ್ರಯತ್ನ ಆಗ್ಬೇಕು ಸರ್. ಎಂತೆಂಥ ಪ್ರಕರಣಗಳನ್ನ ಈ ದೇಶದಲ್ಲಿ ಕಂಡುಹಿಡಿದಿದ್ದಾರೆ. 25-30 ವರ್ಷಗಳ ಆದ ನಂತರವೂ ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ, ನಿಮ್ಗೆ ಗೊತ್ತಿದೆ. ಆದರೆ ನಿಮ್ಗೊಂದು ಪ್ರಕರಣ ಹೇಳ್ತೀನಿ. 2004ರಲ್ಲಿ ಬೆಂಗಳೂರಲ್ಲಿ HL ಏರ್ಪೋರ್ಟ್ ಹತ್ರ ನಿಮ್ಗೆ ಗೊತ್ತು, ಫೇಮಸ್ ಕೇಸ್. ಒಬ್ಬ ಆಗ್ತಾನೆ LLB ಓದ್ತಾ ಅಂತ ಒಂದು ಹೆಣ್ಮಗು ಮತ್ತು ಇಂಜಿನಿಯರ್ನ ಮರ್ಡರ್ ಮಾಡಿಸ್ತಾಳೆ. ಆ ಪ್ರಕರಣ ಎಷ್ಟು ಅಂತಂದರೆ, ಅವಳು ಎಂಗೇಜ್ಮೆಂಟ್ ಆಗಿರುತ್ತೆ, ಊಟಕ್ಕೆ ಬನ್ನಿ ಅಂತ ಕರೀತಾಳೆ ಮಧ್ಯಾಹ್ನ ಲಂಚ್ ಆದಮೇಲೆ ಹಿಂಗೆ ಸುತ್ತಾಡ್ಕೊ ಬರೋಣ, ನಾನು ಏರ್ಪೋರ್ಟು ಫ್ಲೈಟ್ ನೋಡಬೇಕು ಅಂತಾಳೆ. ಸೊ ಆ ಫ್ಲೈಟ್ ನೋಡ್ತಾ ಇರೋ ಸಮಯದಲ್ಲಿ ಬಂದು ಅವನ ಮೇಲೆ ಹಲ್ಲೆ ಆಗುತ್ತೆ, ಅವ್ನು ಸತ್ತೋಯ್ತಾನೆ ಅವಳು. ಇದು ಪ್ರಕರಣ. ಆದರೆ ತನಿಖೆ ಮಾಡ್ತಾರೆ. ತನಿಖೆ ಮಾಡ್ತಾ 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 ಆರೋಪಿ ಯಾರನ್ನು ಗೊತ್ತಾಗಲ್ಲ. ಇವಳು ಅಳ್ತಾ ಇರ್ತಾಳೆ, ನಾನು ಮದುವೆ ಆಗ್ಬೇಕಾದ್ರೆ ಹುಡುಗ ಹೊತ್ತೋಗ್ಬಿಟ್ಟ ಅಂತ. ಫೈನಲಿ ಅವ್ರು ಫೈಂಡ್ ಔಟ್ ಮಾಡ್ತಾರೆ. ಅವತ್ತಿಗೆ 2004ರಲ್ಲಿ ಅವಳು ಮೆಸೇಜ್ ಮಾಡಿ ಅವನ್ನ ಕರೆಸ್ಕೊಂಡು ಹುಡುಗರನ್ನ ಮರ್ಡರ್ ಮಾಡಿಸಿರ್ತಾಳೆ. ಆ ಎಲ್ಲ ಮೆಸೇಜ್ನು ಡಿಲೀಟ್ ಮಾಡಿರ್ತಾರೆ. ಆ ಮೆಸೇಜ್ನ 2004ರ ಪ್ರಕರಣ. ಇದು ಎಲ್ಲವನ್ನೂ ರಿಕವರಿ ಮಾಡಿ ಇವಳೇ ಆರೋಪಿತರು ಅಂತ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಬಂತು. ಅವಳು ಅಕ್ಯೂಸ್ಡ್ ಅಂತ, ಅವಳೇ ಮರ್ಡರ್ ಮಾಡಿದ್ದಾಳೆ ಅಂತ. ಅಂದರೆ ನೀವು ಇದು 2012 ಸಹ 2012ರಲ್ಲೂ ನಿಮಗೆ ಇಂಥ ಆರೋಪಿಯ ಆ ಡಿಜಿಟಲ್ ಯಾರು ಆರೋಪಿ, ಈಗ ಸೌಜನ್ಯ ಅದು ಹತ್ರನೂ ಒಂದು ಮೊಬೈಲ್ ಇತ್ತು. ಇವ್ರು ಯಾರು ಆರೋಪಿ, ಸೌಜನ್ಯ ಕುಟುಂಬದವ್ರು ಯಾರೋ ಆರೋಪಿ ಅಂತ ಹೇಳಿದ್ರೆ ಅವ್ರದ್ದು ಮೊಬೈಲ್ ಟ್ರ್ಯಾಕ್ ಮಾಡಿ ಬ್ರೈನ್ ಮ್ಯಾಪ್ ಮಾಡಿದ್ರಿ ಅಂತೀರಿ, ಅದು ರಿಪೋರ್ಟೇ ಇಲ್ಲ ಕೋರ್ಟಲ್ಲಿ. ಈ ಥರ ಅನೇಕ ಅನಾಹುತಗಳನ್ನು ಆಗೋಗಿದೆ ಬಿಡಿ. ಇದು ಆ ಕೇಸನ್ನು ಎಷ್ಟು ಅಲ್ಲ ಇಡಿಸ್ಬೇಕಾಗಿತ್ತೋ ಅಷ್ಟೆಲ್ಲವನ್ನು ಕೂಡ ಪ್ರಯತ್ನಪೂರ್ವಕವಾಗಿ ಷಡ್ಯಂತ್ರದ ಭಾಗವಾಗಿ ಮಾಡಿಬಿಟ್ಟಿದ್ದಾರೆ. ಎಷ್ಟು ಸಾಕ್ಷಿ ನಾಶ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸಾಕ್ಷಿ ನಾಶವನ್ನ ಪೊಲೀಸರೇ ಮಾಡಿದ್ರು ಅನ್ನುವಂತ ವಿಚಾರ ಏನ್ ಹೇಳ್ತಿರ್ತಾವ. ಅಲ್ಲ, ಪೊಲೀಸ್ನವ್ರು ಏನಕ್ಕೆ ಮಾಡ್ತಾರೆ? ಉದ್ದೇಶ ಬೇಕಲ್ಲ. ಉದ್ದೇಶ ಪೊಲೀಸ್ನವರು 2 ಕಾರಣಗಳಿಗೋಸ್ಕರ ಮಾಡಬೇಕು. ಒಂದು ರಾಜಕೀಯ ಉದ್ದೇಶ ಇರಬೇಕು, ಇಲ್ಲ ಯಾರ್ದಾದ್ರು ಒತ್ತಡ ಇರಬೇಕು, ಇಲ್ಲ ಅಂದ್ರೆ ದುಡ್ಡು ಇಸ್ಕೊಂಡಿರ್ಬೇಕು. ಈ 3 ಕಾರಣಕ್ಕೋಸ್ಕರ. ಒಂದು ದುಡ್ಡು ಇಸ್ಕೊಂಡು ಮಾಡಿರ್ತಾರೆ, ರಾಜಕೀಯ ಒತ್ತಡಕ್ಕೋಸ್ಕರ ಮಾಡಿರ್ತಾರೆ, ಇನ್ಯಾರ್ದಾದ್ರು ಒತ್ತಡಕ್ಕೋಸ್ಕರ ಮಾಡಿರ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂತ ಪೊಲೀಸ್ನ ಡೆಸ್ಟ್ರಾಯ್ ಮಾಡಿರೋದು ಒಂದು ಕಡೆ, ಅದು 100% ಭಾಗ ಪೊಲೀಸ್ನ ಡೆಸ್ಟ್ರಾಯ್ ಮಾಡಿರೋದು ಒಂದು ಕಡೆ ಇದೆ, ಭಾಗ ಇದೆ. ಅದಲ್ಲದೆ ಒತ್ತಡ ಅದು ಯಾರಿಂದ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟು. ನೀವು ಆ ಸಮಯದಲ್ಲಿ ಆದಂಥ ಫೋನ್ ಕಾಲ್ಸು ರೆಕಾರ್ಡ್ಸ್ಗಳನ್ನ ತೆಗೆದ್ರೆ ಗೊತ್ತಾಗುತ್ತೆ. ಅವರೇನೋ ಹೇಳ್ತಾರಲ್ಲ, ನನ್ನ ಮಗು ಇದೆಲ್ಲ ಹೊರಗಡೆ ಆಯಿತು, ಸಂತೋಷ. ನೀವು ಯಾಕೆ ಹೇಳ್ತಾ ಇದ್ರಿ ಅದನ್ನು? ನಿಮ್ಮನ್ನು ಯಾರು ಕೇಳಿದ್ದು? ಅದನ್ನು ಹೇಳ್ಬೇಕಾಗಿರೋದು ನೀವು ಪೊಲೀಸ್ನವ್ರಿಗೆ. ನಿಮ್ಮನ್ನು ಕರೆದು ಸ್ಟೇಟ್ಮೆಂಟ್ ತಗೊಂಡ್ರೆ ಅವ್ರನ್ನ ಯಾವ ವ್ಯಕ್ತಿನ ಆಪಾದನೆ ಮಾಡ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತದೆ ಪೊಲೀಸ್ನವರು ಅದಕ್ಕೆ ಉತ್ತರ ಹೇಳಬೇಕು. ಪೊಲೀಸರ ಹತ್ರ ಹೋಗಿ ಸ್ಟೇಟ್ಮೆಂಟ್ ಮಾಡಬೇಕು. ನಿಮ್ಗೆ ಯಾಕದು? ಅದು ನಿಮ್ಗೆ ಅವಶ್ಯಕತೆ ಇಲ್ಲ. ನೋಡಿ, ಇವತ್ತಿನ ಡಿಜಿಟಲೈಸ್ಡ್ ಇದರಲ್ಲಿ ಅವ್ರನ್ನ ಕಂಡುಹಿಡಿಯತಕ್ಕಂಥದ್ದು ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ನೀವು ಹೇಳಿದಾಗೆ ಪೊಲೀಸ್ನವರ ಬಹುದೊಡ್ಡ ಪಾತ್ರ ಮತ್ತು ಅದರ ಭ್ರಷ್ಟಾಚಾರ, ರಾಜಕೀಯ ಒತ್ತಡ ಎಲ್ಲವೂ ಕಾರಣಗಳಿಂದ ಆಗಿ ಆ ಏನು ಸೌಜನ್ಯ ಪ್ರಕರಣ ಹಳ್ಳಾಡಿದೆ.